ಕೇವಲ ಸಿಬ್ಬಂದಿಗಳು ಮಾತ್ರ ಅಲ್ಲ, ಇವನ್ ರಿಟೈರ್ಡ್ ಆದಂತ ಎಂಪ್ಲಾಯೀಸ್ ಇದ್ದಾರೆ, ಅವ್ರನ್ನೂ ಕೂಡ ಡ್ಯೂಟಿಗೆ ಹಾಕಿರೋದು. ಅದರ ಜೊತೆಗೆ ಇವರ ಮೋಸ್ಟ್ ಆಫ್ ದ ಮೇನ್ ಪ್ರಾಬ್ಲಮ್ ಇರೋದೇನಂದ್ರೆ ಏರಿಯಾ ಜೆಪಿ ನಗರದಲ್ಲಿ ವಾಸ ಇರ್ತಾರೆ, ಇವರಿಗೆ ಹಾಕಿರೋದು ಮಹದೇವಪುರ ವಲಯದಲ್ಲಿ ಹಾಕಿದ್ದಾರೆ. ಸೊ ಈ ರೀತಿಯಾಗಿ 30-35 ಕಿಲೋಮೀಟರ್ ದೂರದಲ್ಲಿ ಡ್ಯೂಟಿ ಹಾಕಿದ್ರೆ ನಾವು ಹೇಗೆ ಕರ್ತವ್ಯನ ನಿಭಾಯಿಸಬೇಕು ಅಂತ, ಮತ್ತು ಬಹಳ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳಿಗೆ ಓಗೊಡುವಂತ ಕಾರ್ಯವನ್ನ ಜಿಬಿಯ ಹಿರಿಯ ಅಧಿಕಾರಿಗಳು ಯಾರು ಕೂಡ ಮಾಡ್ತಾ ಇಲ್ಲ. ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಾ ಇದ್ದಾರೆ, ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬನ್ನಿ ಒಬ್ಬೊಬ್ಬರಾಗೆ ಮಾತಾಡ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ನಿಮ್ ಸಮಸ್ಯೆ ಏನ್ ಸರ್? ಯಾಕೆ ನೋಟಿಸ್ ಬಂದಿದ್ದಕ್ಕೆ ಬಂದಿರೋದಾ? ಸರ್, ನಮ್ದು ಒಂದು ಕನಕಪುರ ರೋಡ್ ಇರೋದು, ನಾವು ಕನಕಪುರದಲ್ಲಿ ಇರೋದು. ಅಲ್ಲಿಂದ ನಮಗೆ ಕಾಡುಗೋಡಿಗೆ ಹಾಕೊಟ್ಟಿದ್ದಾರೆ. ನಮ್ಮ ಆಫೀಸ್ ಇರೋದು KSS ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ ತಲಗಟ್ಪುರದಲ್ಲಿ ಇರೋದು. ನಮ್ಮ ಆಫೀಸ್ಗೂ ಅಲ್ಗೂ 60 ಕಿಲೋಮೀಟರ್ ಆಗುತ್ತೆ ಸರ್. ನಮ್ಮ ಮನೆಯಿಂದ ಅಲ್ಲಿಗೆ 100 ಕಿಲೋಮೀಟರ್ ಆಗುತ್ತೆ ಸರ್. ಬಸ್ಸಲ್ಲಿ ಚೇಂಜ್ ಮಾಡಬೇಕು, 3 ಮೆಟ್ರೋ ಚೇಂಜ್ ಮಾಡಬೇಕು. ನಾವು ಡ್ಯೂಟಿ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಾವು 2 ದಿವಸ ಡ್ಯೂಟಿ ಇದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಟ್ರೈನಿಂಗ್ ಅಟೆಂಡ್ ಮಾಡಿದೀವಿ. ಆ 2 ಟ್ರೈನಿಂಗ್ ಅಲ್ಲಿ ನಮಗೆ ಆಪ್ಷನ್ಸ್ ಕೇಳಿದ್ರು, 10 ವಾರ್ಡ್ ಹಾಕೊಡ್ತೀವಿ ಅಂತ. 10 ವಾರ್ಡ್ ನಾವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ವಿ. ಆ 2 ದಿವಸ ಟ್ರೈನಿಂಗ್ ಅಲ್ಲಿ ನಮ್ಗೆ ಹಾಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಇವತ್ತು ನೈಟ್ ಮೆಸೇಜ್ ಬರುತ್ತೆ ಅಂತ ನೋಡಿದ್ರೆ ರಾತ್ರಿ 12 ಗಂಟೆಗೆ ಮೆಸೇಜ್ ಬಂದಿದೆ, ನಿಮ್ಗೆ ಕಾಡುಗೋಡಿಗೆ ಹಾಕಿದೀವಿ ಅಂತ. ಆ ಮೆಸೇಜ್ ನೋಡಿದ ತಕ್ಷಣ ನಮ್ಗೇನೋ ಗಾಬರಿ ಆಗುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ತುಂಬಾ ಹಿಂಸೆ. ಟ್ರಾವೆಲಿಂಗ್ ಮಾಡೋದೇ ಒಂದು 3 ಅವರ್ 4 ಅವರ್ ಆಗುತ್ತೆ. ಅಲ್ಲಿ ಹೋಗಿ ನಿಂತ್ಕೊಳ್ಳೋದಲ್ಲದೆ 8:30-9 ಗಂಟೆಗೆ ಬರಬೇಕು ನೀವು ಅಂತ ಹೇಳ್ತಾರೆ. 9 ಗಂಟೆಗೆ ಅಟೆಂಡ್ ಇರಬೇಕಂದ್ರೆ ಸಾಯಂಕಾಲ 5 ಗಂಟೆವರೆಗೂ ನೀವೇನ ಮಾಡಿ ಮಸ್ಟ್ ಅಂಡ್ ಶುಡ್ ನೀವು 20 ಮಾಡಲೇಬೇಕು. 20 ಮಾಡಕ್ ಹೋದ್ರೆ ಒಂದೊಂದು ಇದು UHID ನಂಬರ್ ತಗೊಂಡ್ರೆ ಒಂದೊಂದಕ್ಕೆ 1 ಅವರ್ ಗಂಟೆ ಆಗುತ್ತೆ. ಖಂಡಿತವಾಗಿ ಕೂಡ ರಿಟೈರ್ಡ್ ಎಂಪ್ಲಾಯೀಸ್ ಇದಾರೆ, ಅವ್ರನ್ನು ಮಾತಾಡ್ಸ್ತಾ ಹೋಗೋಣ. ಮೇಡಮ್, ತಮಗೆ ಯಾವಾಗ ನೋಟಿಸ್ ಏನಾದ್ರು ಬಂತ? ನನ್ಗೆ ಮೆಸೇಜ್ ಬಂದಿರೋದು, ಮತ್ತೆ ಆ ಮೆಸೇಜ್ ಬಂದಾಗ ನಾನು ಊರಲ್ಲಿ ಇರ್ಲಿಲ್ಲ. ಆಮೇಲೆ ಮೆಸೇಜ್ ಬಂತಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕೇಳ್ಕೊಂಡು ನೋಡಿದೆ. ಇಲ್ಲ, ಲೆಟರ್ ಕೊಡಿ ಅಂತಂದ್ರು. ನನಗೆ ಡಾಕ್ಟರ್ದು ಆರೋಗ್ಯ ಸಮಸ್ಯೆಯಿಂದ ಡಾಕ್ಟರ್ದು ಸರ್ಟಿಫಿಕೇಟ್ ತಗೊಂಡು ಲೆಟರ್ ಎಲ್ಲ ತಗೊಂಡು ಬಂದಿದ್ದೀನಿ. ಬಟ್ ನಾನು ನಿವೃತ್ತಿ ಆಗಿದ್ದೀನಿ. ನಿವೃತ್ತಿ ಆದ್ರೂ ಬಂದಿದೆ. ಮತ್ತೆ ಈ ಮೆಸೇಜ್ಗಳು ಬರ್ತಾ ಇರೋದ್ರಿಂದ ನಮ್ಗೆ ಟೆನ್ಷನ್ ಆಗ್ತಾ ಇದೆ. ಯಾಕೆ ನಮ್ಗೆ ಹಾಕಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತೆ ಯಾರನ್ನ ನಮ್ಮ ಅಹವಾಲನ್ನ ಕೇಳಬೇಕು ಅಂತಂದ್ರೂ ಯಾರು ನಮ್ಗೆ ಸಿಗ್ತಾ ಇಲ್ಲ. ಇಲ್ಲಿ ಬಂದು ಆಫೀಸಲ್ಲಿ ಬಂದಾಗ ನೀವು ತರಬೇತಿ ತಗೊಂಡಿರೋ ಹತ್ರ ಹೋಗಿ ಅಂತ ಹೇಳ್ತಾ ಇದ್ರೆ, ನಾನು ತರಬೇತಿನೇ ತಗೊಂಡಿಲ್ಲ, ನಾನು ಎಲ್ಲಿಗೆ ಹೋಗ್ಬೇಕು? ನಾನು ಟ್ರೈನಿಂಗ್ ತಗೊಂಡಿಲ್ಲ. ನಾನು ನಿವೃತ್ತಿ ಆಗಿದ್ದೀನಿ. ನಿವೃತ್ತಿಯಾಗಿ ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿದ್ದಾಗ ನಾನು ಎಲ್ಲಿ ಟ್ರೈನಿಂಗ್ ತಗೊಂಡೆ? ನನ್ನ ಇವ್ರಿಗೆ ಆಫೀಸರ್ಗಳು ಯಾರ್ದು ನಂಬರ್ ಬಂತು, ಅವ್ರಿಗೆ ಫೋನ್ ಮಾಡಿದೆ. ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನೀವು ಬನ್ನಿ, ನೀವು ನಿಮ್ಗೆ ಹಾಕಿದ್ದಾರೆ, ನೀವು ಬಂದ್ ಮಾಡಿ, ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನೀವು ನಿವೃತ್ತಿ ಆಗಿದ್ದೀರೋ ಏನಾಗಿದ್ರು ಅಂತಾರೆ. ಅದಕ್ಕೆ ನಾನು ಲೆಟರ್ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನನ್ನ ಲೆಟರ್ ತಗೊಳೋದಕ್ಕೂ ತುಂಬಾ ದೊಂಬಿ ಇದೆ. ಇದು ಸ್ವಲ್ಪ ಜನ ಖಾಲಿ ಆದ್ಮೇಲೆ ಹೋಗೋಣ ಅಂತ. ಮೇಡಮ್, ತಮಗೇನ್ ಮೇಡಮ್ ಸಮಸ್ಯೆ ಆಗ್ತಾರೆ? ಸರಳ ಅಂತ ಮಾಡಕ್ಕೆ ಬರಲ್ಲ ಸರ್ ಅವರು. ನಾವು ಸರ್ವಿಸ್ ಎಸೆನ್ಷಿಯಲ್ ಅಂತ ಅನ್ಸಿದಾಗ, ಈ ರೀತಿ ಇದ್ದಾಗ ಮೊದಲೇ ಇನ್ಫಾರ್ಮ್ ಮಾಡ್ಬೇಕು. ಮಾಡಿದಾರ? ಇಲ್ಲ ಸರ್, ನಮ್ಗೇನಿಲ್ಲ. ಹಂಗೆ ಸಡನ್ ಆಗಿ ಬಂತು ಮೆಸೇಜ್. ಆಮೇಲೆ ನಾವು ನಿವೃತ್ತಿ ಲೆಟರ್ ಇರುತ್ತೆ ನಮ್ದು, ರಿಟೈರ್ಡ್ ಆಗಿರೋದು. ಆ ಲೆಟರ್ನ BBMP ಮೇಲ್ ಮಾಡಿದೀವಿ. ನಾವು ಸರ್ವಿಸ್ ಅಲ್ಲಿ ಇಲ್ಲ ಅಂತ 2 ಸತಿ ಮೇಲ್ ಮಾಡಿದೀನಿ. ಈ ರೀತಿಯಾಗಿ ಶರ್ಮಿತಾ, ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತ ಸಮಸ್ಯೆಗಳಿರೋದು. ಬಟ್ ಜಾತಿ ಜನಗಣತಿಯಲ್ಲಿ ಗೊಂದಲ ಮುಂದುವರಿತಾನೆ ಇದೆ. ಇವತ್ತು ಕೂಡ 2 ದಿನಗಳಿಂದ ಸಮೀಕ್ಷೆ ಆಗಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ನೋಡ್ತಾ ಹೋದ್ರೆ ಬಹಳನೇ ಕಡಿಮೆ, 95,000 ಆಗಿರೋದು. ಇನ್ನೂ 1 ಲಕ್ಷದವರೆಗೂ ಕೂಡ ಮನೆಗಳ ಸಮೀಕ್ಷೆ ಆಗಬೇಕಾಗಿದೆ. ಈ ರೀತಿ ಗೊಂದಲ ಇದ್ರೆ, ಅಧಿಕಾರಿಗಳು ಸ್ಪಂದಿಸದೇ ಇದ್ರೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದೆ. ಸರ್ಕಾರದ ಪ್ರತಿಷ್ಠೆಗೆ ಎಲ್ಲ ಗೊಂದಲ ಮುಂದುವರಿತಾ ಇದೆ ಅಂತ ಅನ್ಸುತ್ತೆ. ಸರ್, ನಾವು ಬೆಸ್ಕಾಂ ಎಂಪ್ಲಾಯೀಸ್ಗಳು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇರೋದೇ ನಮ್ಮ ಬೆಸ್ಕಾಂ ಎಂಪ್ಲಾಯೀಸ್. ಇಲ್ಲಿ ನಾವೆಲ್ಲ ವರ್ಕ್ ಮಾಡ್ತಿರೋದೇ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ಮತ್ತೆ ರಾಜಾಜಿನಗರ ಮತ್ತೆ ದಾಸರಳ್ಳಿ, ಈ ಕಡೆ ಇರೋಂಥವ್ರು, ನೆಲಮಂಗಲ ಕಡೆ ಇರೋಂಥವ್ರು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಆಗೋಗಿದೆ ಸರ್ ನಮಗೆ. ಸರ್, UHID ಕ್ರಿಯೇಟ್ ಮಾಡಿದ್ದೆ ನಾವು. ಪ್ರತಿಯೊಂದು ಮನೆಗೂ ಸ್ಟಿಕ್ಕರ್ ಹಾಕಿದ್ದು ನಾವೇ ಕ್ರಿಯೇಟ್ ಮಾಡಿದ್ವಿ. ಒಬ್ಬ ಮೀಟರ್ ರೀಡರ್ಗಳು ನಾವು ಏನಂತಂದ್ರೆ ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೂ ಕೂಡ 3-3.5 ಸಾವಿರ, ಕಮರ್ಷಿಯಲ್ 1,000 ತೆಗೆದ್ರು ಕೂಡ 2-2 ಸಾವಿರ ಇನ್ಸ್ಟಾಲೇಷನ್ ನಾವೇ. 2.5 ಸಾವಿರ ಇನ್ಸ್ಟಾಲೇಷನ್ ನಮಗೆ ಬರುತ್ತೆ. 2.5 ಸಾವಿರ ಇನ್ಸ್ಟಾಲೇಷನ್ ನಾವೇ ಮಾಡ್ತಿದ್ವಲ್ಲ ಸರ್. ಅಟ್ಲೀಸ್ಟ್ ನಮ್ಮ ಏರಿಯಾಗೆ ಹಾಕಿದ್ರೆ ನಮಗೆ ಗೊತ್ತು ಯಾವ ಮನೆಯಲ್ಲಿ ಯಾರಿದ್ದಾರೆ ಜನ. ಕನ್ವೀನಿಯಂಟ್ ಆಗಿ ಈಗ ನಿಮ್ಗೆ ಯಾವ ಏರಿಯಾ ಹಾಕಿದ್ದಾರೆ ಸರ್? ಅದು ಅಗದೂರ್ ಅಂತ ಹೇಳ್ಬಿಟ್ಟು ವೈಟ್ ಫೀಲ್ಡ್ ಬಿಟ್ಟು ಆಚೆ ಬೆಳ್ಳಂದೂರ್ಗೆ ಹಾಕಿದ್ದಾರೆ ಸರ್. 35 ಕಿಲೋಮೀಟರ್ ಆಗುತ್ತೆ ಸರ್, ಜರ್ನಿ ಮಾಡಕ್ಕಾಗುತ್ತೆ. ಬಟ್ ಸರ್, ಕಮಿಷನರ್ ಹೇಳ್ತಾ ಇರೋದು ಎಲ್ರಿಗೂ ಕೂಡ ತಮ್ಮ ಏರಿಯಾಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಒಂದ್ ಸ್ವಲ್ಪ ಅಕ್ಕಪಕ್ಕ ಕೊಡಬೇಕಾಗತ್ತೆ ಅಂತ ಹೇಳ್ಬಿಡ್ತೀನಿ ಸರ್. ಲಾಜಿಕಲ್ ಥಿಂಕಿಂಗ್ ಸರ್. ಲಾಜಿಕಲಿ ಮಾತಾಡ್ತಿದ್ದೀನಿ. ರಾಜಾಜಿನಗರದಲ್ಲಿ ಮಾತ್ರ ಎಂಪ್ಲಾಯ್ಸ್ ಇದಾರಾ ನಾವು ಕೇಳೋದು? ಯಲಹಂಕದಲ್ಲಿ ಮಾತ್ರ ಎಂಪ್ಲಾಯ್ಸ್ ಇದಾರಾ? ಬೆಳ್ಳಂದೂರಲ್ಲಿ ಎಂಪ್ಲಾಯ್ಸ್ ಇಲ್ವಾ ಸರ್? ವರ್ತೂರಲ್ಲಿ ಎಂಪ್ಲಾಯ್ಸ್ ಇಲ್ವಾ?
ಅಲ್ಲಿಗೆ ಅಂತಾನೆ ಅಲ್ಲಿ BBMP ಇಲ್ವಾ, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇಲ್ವಾ, ಅಲ್ಲಿ ಬೆಸ್ಕಾಂ ಎಂಪ್ಲಾಯ್ಸ್ ಇಲ್ವಾ, ಇಲ್ಲ ಅಲ್ಲಿ ಕರೆಂಟ್ ಇಲ್ದರೆ ರಿಮೋಟ್ ಏರಿಯಾನ ಸರ್ ಅದು? ಸರ್ ಕಾನ್ಸೆಪ್ಟ್ ಸಿಂಪಲ್, ಅಲ್ಲಿರೋರ್ನ ಅಲ್ಲಿಗೆ ಹಾಕಿ ಸರ್, ಇಲ್ಲಿರೋರು ಇಲ್ಲಿಗೆ ಹಾಕಿ. ನಾವು 10 ಆಪ್ಷನ್ ಕೇಳಿದಾರೆ, ಆಪ್ಷನ್ ಎಲ್ಲ ಬಿಟ್ಟಾಕಿ ಸರ್. ಸಿಂಪಲ್ ವಿಷಯ. ನಾವು ಬೆಸ್ಕಾಂ ಎಂಪ್ಲಾಯ್ಸ್ಗಳು ನಾವೇ ತಾನೇ ಸ್ಟಿಕ್ಕರ್ ಹಾಕಿದ್ದು, ನಮಗೆ ತಾನೇ ಗೊತ್ತು. ಸ್ಟಿಕ್ಕರ್ ಹಾಕಿದ್ ಮನೆಯಲ್ಲಿ ಇದಾರೋ ಇಲ್ವೋ ಅಂತ ಗೊತ್ತಲ್ವಾ? ನಮಗೆ ಗೊತ್ತಲ್ವಾ UHD ಯೂಸ್ ಮಾಡ್ಕೊಳ್ಳೋದು ಬಿಡೋದು? ನಮ್ಮನ್ನ ಹಾಕಿದ್ರೆ ಮುಗ್ದೆ ಹೋಗ್ತೈತೆ. ಈಗ ನೋಟಿಸ್ ಆಗ್ತಿದೆಯಾ? ನೋಟಿಸ್ ಅದೇ 0 ಇರೋ ಎಲ್ಲರಿಗೂ ನೋಟಿಸ್ ಬಂದಿದೆ. ಅವ್ರು ಇವಾಗ ಇಲ್ಲಿ ಮಾತಾಡಕ್ ಹೋದ್ವಿ ಸರ್, ಮೇಲ್ಗಡೆ ಮೇಡಮ್ ಅವ್ರಿಗೆ ಮಾತಾಡಕ್ ಹೋದ್ರೆ ಮೇಡಮ್ ಅವ್ರು ಒಂದೇ ಮಾತು ಹೇಳಿದ್ದು, ನಾಳೆ ಒಂದು ಗೌರ್ಮೆಂಟ್ ಹಾಲಿಡೇ ಇದೆ, ಗೌರ್ಮೆಂಟ್ ಹಾಲಿಡೇ ಮುಗೀತು ಅಂತಂದ್ರೆ ಯಾರ್ಯಾರು 0 ಕೌಂಟ್ ಇರುತ್ತೆ ಅವ್ರಿಗೆಲ್ಲ ನೋಟಿಸ್ ಬಂದೇ ಬರುತ್ತೆ, ಸಸ್ಪೆಂಡ್ ಆಗೇ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಸರ್ ಸಸ್ಪೆಂಡ್ ಆಗದಿರ ನಾವೇನಾದ್ರೂ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡ್ಲಿ ಸರ್, ದಟ್ ಈಸ್ ವೆರಿ ಕರೆಕ್ಟ್. ಇಲ್ಲ ಅಂತ ಹೇಳಿದ್ರೆ ಕರ್ತವ್ಯ ಸರ್ಕಾರದ ನಡವಳಿಕೆಗಳು ನಾವು ಒಪ್ಕೊಂತೀವಿ. ಮಾಡಲ್ಲ ಅಂತ ಹೇಳಿದ್ರೆ ಮಾತ್ರ ಸಸ್ಪೆಂಡ್ ಮಾಡ್ಲಿ. ಸಂಸ್ಥೆಯಲ್ಲಿ ನಮ್ಮ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅದನ್ನ ವೈಜ್ಞಾನಿಕವಾಗಿ ನಾವು ಕೆಲಸ ಮಾಡ್ಕೊಟ್ಟಿದ್ದೀವಿ ಸರ್, ನಿಯತ ಕೆಲಸ ಮಾಡ್ಕೊಟ್ಟಿದ್ದೀವಿ ಸರ್. ನಮ್ಮ ಪಾರ್ಟ್ ಆಫ್ ವರ್ಕೇ ಅಲ್ಲ, ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಹೇಳ್ಕೊಟ್ಟಿದ್ದಾರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಡೋರ್ ಟು ಡೋರ್ಗೂ ಹೋಗಿ ಒಂದೊಂದು ಮೀಟರ್ ನಂಬರ್ಗೆ UHD ಕ್ರಿಯೇಟ್ ಮಾಡ್ಕೊಟ್ಟಿದ್ದೀವಿ. ಆದ್ರೂ ಕೂಡ ಈ ತರ ನಮಗೆ ಮತ್ತೆ ಸಮೀಕ್ಷೆಗೆ ನಮ್ಮನ್ನ ಹಾಕಿದ್ದಾರೆ, ನಮ್ಗೆ ಅನುಕೂಲ ಮಾಡ್ಕೊಡಿ ಅಷ್ಟೇ ನಾವು ಕೇಳ್ತಾ ಇರೋದು. ಅವ್ರನ್ನ ಹೇಳ್ತಾ ಇರೋದು ಒಂದೇನೆ, ನಮ್ಗೆ ನಾವು ಕೆಲಸ ಮಾಡೋ ಸರೌಂಡಿಂಗ್ ನಲ್ಲಿ 10 ಚಾಯ್ಸ್ ಕೊಟ್ಟಿದ್ರಿ, ನಾವು ಅದ್ರ ಪ್ರಕಾರ ಸೆಲೆಕ್ಟ್ ಮಾಡಿದ್ವಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಕೊಡಿ. ನಮ್ಗೆ ಇವಾಗ ಏನಂತಂದ್ರೆ ನಮ್ಗೆ ಓಡಾಟ ಮಾಡೋದೇ ದೊಡ್ಡ ಸಮಸ್ಯೆ ಆಗುತ್ತೆ, ಹೋಗಿ ಕೆಲಸ ಮಾಡಕ್ ಕಷ್ಟ ಆಗುತ್ತೆ. ಇಲ್ಲ ಆದ್ರೆ ಇನ್ನೂ ಬೇಕಾದ್ರೆ ನಾವು ಮನೆ ಹತ್ರ ಇರ್ತೀವಿ ಸ್ವಲ್ಪ. ಅಲ್ಲ ಹೌದು, ಬಟ್ ಕಮಿಷನರ್ ಹೇಳಿದನ್ನ ನಿಮಗೆ ಹೇಳ್ತಾ ಅದು ಇರೋದು ಗೊತ್ತಾಯ್ತು. ಎಲ್ರಿಗೂ ಅವ್ರವ್ರ ಏರಿಯಾಗಳನ್ನ ಕೊಡಕ್ಕಾಗೋದಿಲ್ಲ. ಈಗ ನಾವು ಕೇಳಿದೀವಿ, ಬಟ್ ನಮ್ಗೆ ಹೆಬ್ಬಾಳ ಕೊಡ್ಬೋದು, ಅವೆಲ್ಲ ನಾವು ಸೆಲೆಕ್ಟ್ ಮಾಡಿಲ್ಲ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ಬೋದು, ಆದ್ರೆ 40 ಕಿಲೋಮೀಟರ್ ಆಚೆ ಕೊಟ್ರೆ ಅದನ್ನೇ ನಮ್ ಜೊತೆ ಕೆಲಸ ಮಾಡೋದು. ನನಗೆ ಇನ್ನು 11 ತಿಂಗಳಿದೆ ರಿಟೈರ್ಮೆಂಟ್. ಗಾಡಿ ಓಡಿಸೋದಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಹೋಗ್ ಬರೋದೇ ದೊಡ್ಡ ಸಮಸ್ಯೆ. ಸ್ವಲ್ಪ ಟೈಮ್ ಆಗ್ತಾ ಇದ್ರೆ ನಾನು ಮನೆಗೆ ಹೋಗ್ಬೇಕಲ್ಲಪ್ಪ, ಎಷ್ಟೊತ್ತಾಗುತ್ತೆ ಏನು ಅಂತದ್ದು ಒಂದು ಸಮಸ್ಯೆ. ಅಲ್ಲಿ ಕೆಲಸ ಮಾಡಕ್ ಅಲ್ಲಿ ಆಗಲ್ಲ, ಇಲ್ಲಿ ಆಗಲ್ಲ. ಹತ್ರದಲ್ಲಿ ಕೊಟ್ರೆ ಎಲ್ಲನೂ ಚೆನ್ನಾಗಾಗತ್ತೆ, ಅಷ್ಟೇ ಸಮಸ್ಯೆ, ಏನಿಲ್ಲ. ನಾವು ಮಾಡ್ತೀವಿ, ಕೆಲಸ ಮಾಡ್ತೀವಿ, ಮಾಡಲ್ಲ ಅಂತ ಹೇಳಿಲ್ಲ. ಕೆಲಸ ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಮಾಡ್ತೀವಿ. ಸರ್, ಈ ಸಮಯದಲ್ಲಿ ನಾನು ಏನ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಎಲ್ಲಾ ಸರ್ಕಾರಿ ನೌಕರರು ಇಲ್ಲಿ 3 ದಿನದಿಂದ ವೈಟ್ ಮಾಡ್ತಾ ಇದ್ದಾರೆ. ವಾರ್ಡ್ ಚೇಂಜ್ ಮಾಡಿ ಅನ್ನೋದು, ಕೆಲಸ ಮಾಡಲ್ಲ ಅಂತಲ್ಲ, ಆದ್ರೆ ವಾರ್ಡ್ ಚೇಂಜ್ ಮಾಡ್ಕೊಡಿ, ನಮ್ಗೆ ಅನುಕೂಲ ಆಗಂತ. ಆ 5 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಎಲ್ಲರೂ ಮಾಡಕ್ ರೆಡಿ ಇದ್ದಾರೆ, ಅದನ್ನ ಇವರು ಮಾಡ್ತಾ ಇಲ್ಲ. ಏನು ಸರ್ಕಾರದ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ಪಾತ್ರ ಖಂಡಿತವಾಗಿರ್ತದೆ. ಆ ಖಂಡಿತವಾಗೂ ಆ ಸರ್ಕಾರಿ ನೌಕರರನ್ನೇ ಈ ರೀತಿ ದೊಂಬಿ ಎದ್ದು ನಿಂತ್ಕೊಂಡ್ರೆ ಸರ್ಕಾರದ ಕಾರ್ಯಕ್ರಮ ಜಾರಿ ಆಗಲ್ಲ, ಅದು ಸಕ್ಸಸ್ಫುಲ್ ಆಗಲ್ಲ. ಆದ್ರಿಂದ ನಾವು ಈ ಮೂಲಕ ಏನ್ ಕೇಳ್ಕೊಳ್ಳೋದಂದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕಾಗಿ ಸರ್ಕಾರಕ್ಕಾಗ್ಲಿ ಒಂದು ಮನವಿ ಏನಂದ್ರೆ, ನಮ್ಮ ಸರ್ಕಾರಿ ನೌಕರರ ಈ ಒಂದು ವಾರ್ಡ್ ಚೇಂಜ್ ಏನಿದೆ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಹತ್ರ ಆಗುವಂಥದ್ದು, ಆಫೀಸ್ ಹತ್ರನಾದ್ರೂ ಆಗಿರ್ಬೋದು ಅಥವಾ ಮನೆ ಹತ್ರನಾದ್ರೂ ಆಗಿರ್ಬೋದು, ಅದು ಎರಡೂ ಬಿಟ್ಟು 3ನೇ ಜಾಗಕ್ಕಾದಾಗ ತೊಂದ್ರೆ. ಇದು ಸಿಸ್ಟಮ್ ಏನು ಸಾಫ್ಟ್ವೇರ್ ಅಲ್ಲಿ ಇವರು ಮಿಕ್ಸ್ ಮಾಡಿ ಹಾಕಿದ್ದಾರೆ, ಅವ್ರದ್ದು ಸಮಸ್ಯೆ ಇಲ್ಲ, ಸಾಫ್ಟ್ವೇರ್ ಅಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇವಾಗ ಎಷ್ಟೊಂದು ಜನಕ್ಕೆ ಅಲರ್ಟ್ ಆಗಿದೆ, ಸ್ವಲ್ಪ ಜನಕ್ಕೆ ಅಷ್ಟೇ, ಫ್ಯೂ ಮೆಂಬರ್ಸ್ ಅಷ್ಟೇನೆ ಇರೋದು, ಬಾಕಿ ಒಂದು 500 ಜನನೋ 600 ಜನನೋ ಇದೆ. ಅವ್ರಿಗಾದ್ರೂ ಮಾಡಿದ್ರೆ ಅವ್ರಿಗೆ ಮಾಡ್ಬೋದಲ್ಲ. 10%. ಇವಾಗ 5 ಲಕ್ಷ ಸರ್ಕಾರಿ ನೌಕರಲ್ಲಿ ಬೆಂಗಳೂರಲ್ಲಿ 50 ಲಕ್ಷ ಮನೆ ಇದೆ. ಬೆಂಗಳೂರಲ್ಲಿ ಸುಮಾರು 1 ಲಕ್ಷಗಟ್ಟಲೆ ಸರ್ಕಾರಿ ನೌಕರಿದ್ದಾರೆ. ಲಕ್ಷದಲ್ಲಿ ಸಮಸ್ಯೆ ಆಗಿರೋದು ನೀವು ನೋಡ್ತಾ ಇದ್ದೀರಾ ಕಣ್ಮುಂದೆ, ಬರೀ ಓನ್ಲಿ 500 to 1000 ಒಳಗಡೆ ಅಷ್ಟೇ. ಮಿಕ್ಕಿದವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ನಾಟ್ ಮೋರ್ ದನ್ 500 ಪೀಪಲ್ಸ್ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸರ್ವೆ ಕಾರ್ಯ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದಾರೆ. ಆಗದೆ ಇರೋರಿಗೆ, ಅನಾನುಕೂಲ ಆಗಿರೋರಿಗೆ, ಏಜ್ ಆಗಿರೋರಿಗೆ, ಇವ್ರಿಗೆ ಮಾತ್ರ ನಾವು ಒಂದು ವಾರ್ಡ್ ಚೇಂಜು, ರಿಲ್ಯಾಕ್ಸೇಷನ್ ಕೇಳ್ತಾ ಇದೀವಿ. ದಯವಿಟ್ಟು ಇದನ್ನ ಸರ್, ಅದು ಟೀಚರ್ಸ್ ಏನಾಗುತ್ತೆ ಅಂದ್ರೆ ಅವರು ಸ್ಕೂಲಲ್ಲೂ ಕೆಲಸ ಮಾಡಿ ಆಮೇಲೆ ಸರ್ವೆ ಕಾರ್ಯ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಅದರಂತೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡಿದ್ರೆ ಎಲ್ಲಾರ್ಗು ಮಾಡಬೇಕು. ಅವ್ರಿಗೆ ಮಾಡಿದ್ದಾರೆ ಅಂತ 300 ಜನಕ್ಕೆ ಮಾಡಿದಾರ, ಇನ್ನು 300 ಜನ ಇದ್ದಾರೆ ಅಷ್ಟೇನೆ. ನಮ್ಮ ಸರ್ಕಾರದ ಕಾರ್ಯಕ್ರಮನೂ ಸಕ್ಸಸ್ ಆಗುತ್ತೆ, ಮತ್ತೆ ನೌಕರರಿಗೂ ತೊಂದರೆ ಆಗಲ್ಲ. ಸಮೀಕ್ಷೆ ಸಂಪೂರ್ಣವಾಗಿ ಸಕ್ಸಸ್ ಆಗುವಂತ ಜವಾಬ್ದಾರಿ ನೌಕರರ ಮೇಲೆ ಇರ್ತದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ನಿರ್ಧಾರ ತಗೊಬೇಕಾಗಿ ಕೋರ್ಕೋತಾ ಇದ್ದೀವಿ. ರೀಡಿಂಗ್ ಮಾಡ್ಕೊಂಡು ವರ್ತೂರಲ್ಲಿ ಹೋಗಿ, ನಾವು ವಿದ್ಯಾರ್ಥಿಪುರದಲ್ಲಿ ರೀಡಿಂಗ್ ಮಾಡ್ಕೊಂಡು ಹೋಗಿ ವರ್ತೂರಲ್ಲಿ ಸಮೀಕ್ಷೆ ಮಾಡ್ಕೊಂಡ್ ಬರ್ಬೇಕು ಅಂತಾರೆ. ದಿನ ಹೋಗಿ 45 ಕಿಲೋಮೀಟರ್ ಅಪ್ ಅಂಡ್ ಡೌನ್ 90 ಕಿಲೋಮೀಟರ್ ಆಗುತ್ತೆ.
ನಾವು ಯಾಕೆ ಸಾಧ್ಯ ಸರ್ ಮಾಡೋ ಕೆಲಸ ಆಗುತ್ತಾ ಹೇಳಿ? 24 ಗಂಟೆನೂ ಸಾಕಾಗಲ್ಲ. ಸಾಕಾಗಲ್ಲ. ಆಮೇಲೆ ಈ ಗೃಹ ಜ್ಯೋತಿದು ನಾವು 1ನೇ ತಾರೀಕು ಈಗ ಪ್ರೋಬೋ ಅಂತ ಒಂದು ಬಂದಿದೆ. 1ನೇ ತಾರೀಕು ರೀಡಿಂಗ್ 3 ದಿನ ಮಾಡಬೇಕಾಗುತ್ತೆ. ಮೊದಲು 1ನೇ ತಾರೀಕು ಮುಗಿಸ್ತಿದ್ವಿ. ಈಗ 1ನೇ ತಾರೀಕು ಒಂದು ದಿನಾಂಕನ 3 ದಿನ ಮಾಡಬೇಕಾಗಿದೆ. ಆ ಕೆಲಸ ಮಾಡಬೇಕಾ? ಅದು ಸಾಲದಕ್ಕೆ ವಾರ್ಡ್ನಲ್ಲಿ BLO ಡ್ಯೂಟಿ ಹಾಕಿದ್ದಾರೆ, ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ. ಮೊನ್ನೆ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಕೊಟ್ಟಾಗ ನೀವು ಮನೆ ಹೋಗಿ ನಾವು ವೋಟರ್ ಲಿಸ್ಟ್ ಕೊಡ್ತೀವಿ, ಒದ್ದಾಗಿ ಕಾರ್ಡ್ ಇವಾಗ QR ಕೋಡ್ ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ಹಂಚಿಕೆ ಆಗಬೇಕು. ವಾಟರ್ ID ಇಲ್ಲದವರಿಗೆ ಹೊಸ ಕಾರ್ಡ್ ಕೊಡಬೇಕು. ಹಳೆಯದು 1987 ಇಂದ ಇತ್ತೀಚೆಗೆ ಯಾವ್ದು ಇದಾವೋ ಅವೆಲ್ಲ ಹೊಸ ಕಾರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಅದಕ್ಕೂ ಬಗ್ಗೆನೂ ಅದನ್ನು ಮಾಡ್ತಾ ಇದೀವಿ ನಾವು. ಅದು ಅಟ್ ಎ ಟೈಮ್ ಹೌದೌದು, ಅದನ್ನೇ ಮಾಡ್ತಾ ಇದ್ದೇವೆ ಸರ್. ಅದನ್ನು ಡ್ಯೂಟಿ ಮಾಡ್ಕೊಂಡೇ ಮಾಡಬೇಕು ಅಂತ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.